ನೋಡಿ ನಾನು ಡೈರೆಕ್ಟ್ ಫೈಲ್ನೇ ಬಿಟ್ಟಿದ್ದೀನಿ ನಿಮ್ಗೆಲ್ಲರಿಗೂ, ಮತ್ತು ಅದು ಅಪ್ಲೈ ಮಾಡೋಕ್ಕೆ ಯಾರಿಗೂ ಬರ್ತಾ ಇಲ್ಲ. ಅದಕ್ಕೆ ನೋಡಿಬಿಡಿ ಇಲ್ಲೇ ನಾನು ಫಸ್ಟ್ಗೆ ಬಿಟ್ಟಿದ್ದೀನಲ್ಲ MT ಮ್ಯಾನೇಜರ್ನ ಅಪ್ಡೇಟ್ ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಇನ್ಸ್ಟಾಲ್ ಮಾಡಿ, ಅಪ್ಡೇಟ್ ಕೊಟ್ಟಿಲ್ಲ ಅಂದರೆ ಅಪ್ಡೇಟ್ ಕೊಡ್ಕೊಳ್ಳಿ ಒಂದು ಸಲ, ಓಕೆನಾ. ಅಪ್ಡೇಟ್ ಮಾಡಿದ ಮೇಲೆ ನೀವು ಇವಾಗ ಅಪ್ಲೈ ಪ್ರೋಸೆಸ್ ಎಲ್ಲ ಹೇಳ್ತೀನಿ, ಸರಿಯಾಗಿ ಗಮನವಿಟ್ಟು ನೋಡಿ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಇವಾಗ MT ಮ್ಯಾನೇಜರ್ ನೋಡಿ, MT ಮ್ಯಾನೇಜರಲ್ಲಿ ಹೋಗಿ ಅಪ್ಡೇಟ್ ಕೊಟ್ಟು ಆ ಲೋಗಿಲೋ ಎಲ್ಲ ಕೊಡಿ, ಪರ್ಮಿಷನ್ ಎಲ್ಲ ಆನ್ ಮಾಡ್ಕೊಳ್ಳಿ, ಓಕೆನಾ. ಒಂದು ಸಲ ರಿಪ್ಲೇಸ್ ಮಾಡಿ ಎಲ್ಲ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಮತ್ತು ಇವಾಗ ನಾನು ಫೈಲ್ ಬಿಟ್ಟಿದ್ದೀನಲ್ಲ, ಇದು ಫೈನಲ್ ಟೈಗರ್ ಆಲ್ ಫೈನಲ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ MT ಮ್ಯಾನೇಜರ್ಗೆ ಹೋಗ್ಬಿಟ್ಟು ಇಲ್ಲಿ ನೋಡಿ ನಿಮಗೆ 3 ಫೈಲ್ ಕಾಣಿಸ್ತಾ ಇದ್ದಾವಲ್ಲ ಲೆಫ್ಟಲ್ಲಿ, ಒಂದು ಮ್ಯಾಜಿಕ್ ಬುಲೆಟ್ ಪ್ಲಸ್ ವಾಲ್ ಲೊಕೇಶನ್ ಈ ಕಡೆ ಸೈಡಲ್ಲಿ ಲೆಫ್ಟಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಇದು ಫಸ್ಟ್ ಒಂದು ಮ್ಯಾಜಿಕ್ ಬುಲೆಟ್ ವಾಲ್ ಲೊಕೇಶನ್ ಅಂತ, ಇದು ಸೆಕೆಂಡ್ ಬಂದುಬಿಟ್ಟು NPC ಲೊಕೇಶನ್ ಪ್ಲಸ್ ಹೆಡ್ ಶಾಟು, ಮತ್ತು ಮೂರನೇದು ಓನ್ಲಿ ಹೆಡ್ ಶಾಟ್ ಬೀಳುತ್ತೆ, ಓಕೆನಾ. ಇದು ಮ್ಯಾಕ್ರೋ. ಮತ್ತು ನಿಮಗೆ ಯಾವ್ದು ಬೇಕೋ ಅದನ್ನು ಅಪ್ಲೈ ಮಾಡ್ಕೋಬೋದು, ನಿಮ್ಗೆ ಯಾವ್ದು ಬೇಕೋ ಅದ್ರ ಮೇಲೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ ಲೆಫ್ಟ್ ಸೈಡಲ್ಲಿ, ಅದನ್ನು ಅಷ್ಟೇ ಬಿಡಿ ಲೆಫ್ಟಿಂದ. ಮತ್ತು ರೈಟ್ ಸೈಡಲ್ಲಿ ಅದನ್ನು ಒಂದು ಸಲ ರಿಪ್ಲೇಸ್ ಮಾಡ್ಕೊಳ್ಳಿ. ರಿಪ್ಲೇಸ್ ಮಾಡಿಕೊಂಡ್ರು ಇಲ್ಲಿ ಆಂಡ್ರಾಯ್ಡ್ಗೆ ಹೋಗಿ, ಆಂಡ್ರಾಯ್ಡ್ ಹೋದ್ಮೇಲೆ ಇಲ್ಲಿ ಡಾಟಾ ಕಾಣುತ್ತೆ ನೋಡಿ, ಡಾಟಾ ಕ್ಲಿಕ್ ಮಾಡಿ, ಡಾಟಾ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫ್ರೀ ಫೈರ್ನ ಸರ್ಚ್ ಮಾಡಿ, ಎಲ್ಲಿರುತ್ತೆ ಫ್ರೀ ಫೈರು, ಓಕೆನಾ. ನಾನು ಫ್ರೀ ಫೈರ್ ಇಲ್ಲಿ ಕಾಣಿಸ್ತೈತಲ್ಲ, ಇಲ್ಲಿ ಫ್ರೀ ಫೈರ್ ಐತೆ, ಈ ಫ್ರೀ ಫೈರ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ನೋಡಿ. ಫ್ರೀ ಫೈರ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲರಿಗೂ ಈ ಥರ ಪ್ರಾಬ್ಲಮ್ ಬರ್ತಿದೆ ನಾರ್ಮಲಾಗಿ, ಓಕೆನಾ. ಇದೇನು ಪ್ರಾಬ್ಲಮ್ ಅಲ್ಲ, ಇದು ರೂಟ್ ಕೇಳುತ್ತೆ ಎಲ್ಲ ಆಂಡ್ರಾಯ್ಡ್ 4Gಯಲ್ಲಿ ರೂಟ್ ಕೇಳುತ್ತೆ. ನಿಮಗೆ ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗಿದ್ರೆ ಎಲ್ಲ ಫಸ್ಟ್ ನಡೆದು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಒಂದು ಆ್ಯಪ್ ಇದೆ, ಶಿಜುಕು ಅಂತ ಒಂದು ಆ್ಯಪ್ ಐತಿ, ಓಕೆನಾ. ಇದನ್ನು ಓಪನ್ ಮಾಡಿಬಿಡಿ. ಇದು ಮತ್ತು ನೋಡಿ, ಇದು ಆ್ಯಪ್ ಹೀಗೆ ಓಪನ್ ಮಾಡಿದ ತಕ್ಷಣ ಹಿಂಗೆ ಇಂಟರ್ಫೇಸಸ್ ಬರುತ್ತೆ. ನೀವು ಇದರಲ್ಲಿ ಫಸ್ಟ್ಗೆ ನಿಮ್ಗೆ ಕಾಣುತ್ತಾ ಇದೆಯಲ್ಲ, ಫಸ್ಟ್ಗೆ ಇಲ್ಲಿ ಆಪ್ಷನ್ ಕಾಣಿಸ್ತಿತ್ತಲ್ಲ, ಇಲ್ಲಿ ಫೇರಿಂಗ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫೇರಿಂಗ್ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ. ನೀವು ಫಸ್ಟ್ಗೆ ಈ ಆ್ಯಪು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ನೀವು ಎಲ್ಲರೂ ಸರ್ಚ್ ಮಾಡಬೇಕು. ಏನಂತ ಸರ್ಚ್ ಮಾಡಬೇಕಂದ್ರೆ ಸರ್ಚ್ ಬರಲ್ಲಿ ಹೋಗಿ SHIZUKU ಅಂತ ಸರ್ಚ್ ಮಾಡಿದ್ರೆ ಶಿಜುಕು ಅಂತ ಆ್ಯಪ್ ಬರುತ್ತಲ್ಲ, ಇದನ್ನು ಓಪನ್ ಮಾಡಿಬಿಟ್ಟು ನೀವು ನಾರ್ಮಲಾಗಿ ಫೇರಿಂಗ್ ಅಂತ ಕಾಣುತ್ತಲ್ಲ, ಇಲ್ಲಿ ಫೇರಿಂಗ್ ಮೇಲೆ ಹೊಡ್ರಿ. ಫೇರಿಂಗ್ ಅಂತ ಹೊಡೆದು ಇಲ್ಲಿ ಡೆವಲಪರ್ ಆಪ್ಷನ್ ಕಾಣುತ್ತಲ್ಲ, ಇಲ್ಲಿ ಹೊಡೆದ್ಬಿಡಿ. ಡೆವಲಪರ್ ಆಪ್ಷನ್ ಆನ್ ಇಲ್ಲ ಅಂದರೆ ಆನ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಮೇಲಕ್ಕೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ನೋಡಿ USB ಡಬ್ಬಿಂಗ್ ಅಂತ ಕಾಣಿಸುತ್ತಲ್ಲ, ಇದನ್ನು ಆನ್ ಮಾಡ್ಕೊಳ್ಳಿ. ಮತ್ತು ಇದು ವೈರ್ಲೆಸ್ ಡಬ್ಬಿಂಗ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ಆನ್ ಮಾಡ್ಕೋಬೇಕು. ಇದು ಆನ್ ಮಾಡೋಕ್ಕೆ ವೈಫೈ ಕೇಳುತ್ತೆ, ನೀವು ಯಾರ್ದಾದ್ರೂ ಹಾಸ್ಪಾಟ್ ತೊಗೊಂಡು ವೈಫೈನ ಕನೆಕ್ಟ್ ಮಾಡ್ಕೊಳ್ಳಿ. ವೈಫೈನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ನಾನು ಕನೆಕ್ಟ್ ಮಾಡ್ಕೊಂಡ್ಮೇಲೆ ಇದನ್ನು ಅಲೋ ಅಂತ ಕೊಡಿ, ಆನ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಫೇರ್ ವಿತ್ ಕೋಡ್ ಅಂತ ಕೇಳುತ್ತೆ, ಫೇರ್ ವಿತ್ ಕೋಡ್ ಹೊಡ್ರಿ. ಇಲ್ಲಿ ನೋಡಿ ಎಂಟರ್ ಕೋಡ್ ಅಂತ ಹೊಡ್ರಿ. ಎಂಟರ್ ಕೋಡ್ ಅಂತ ಹೊಡಿದ ಮೇಲೆ ಇಲ್ಲಿ ಕೋಡ್ ಕೇಳುತ್ತಲ್ಲ, ಇಲ್ಲಿ ಪೇರಿಂಗ್ ಕೋಡ್, ಅದು ಕೋಡ್ ಏನೈತೆ ನೋಡಿ 665501, ಅಂದರೆ ನಂದು ಬೇರೆ ಬಂದಿರುತ್ತೆ, ಅಂದರೆ ನಿಮ್ಮದು ಬೇರೆ ಇರುತ್ತೆ. ನಾನು ಇಲ್ಲಿ ಕೋಡ್ನ ಏನಂತ ಹಾಕ್ತಿದ್ದೀನಿ ನೋಡ್ಕೊಳ್ಳಿ. ಇದು ನನ್ನ ಕೋಡ್ ಬಂದುಬಿಟ್ಟು 665501 ಅಂತ ಐತೆ, ನೀವು ನೋಡ್ಬೋದು. ಇದನ್ನು ಕೊಟ್ಬಿಟ್ಟು ಇಲ್ಲಿ ಮೇಲೆ ಕಳಿಸ್ಬಿಡೋದು, ಓಕೆನಾ. ಇದು ಕಳಿಸಿದ ಮೇಲೆ ಇವಾಗ ಸ್ವಲ್ಪ ಬ್ಯಾಕ್ ಬನ್ನಿ, ಇನ್ನೂ ಬ್ಯಾಕ್ ಬನ್ನಿ, ಇನ್ನೊಂದು ಸ್ವಲ್ಪ ಬ್ಯಾಕ್ ಬಂದು ಇಲ್ಲಿ ಸ್ಟಾರ್ಟ್ ಅಂತ ಕೊಡಿ. ನಾರ್ಮಲಾಗಿ ಸ್ಟಾರ್ಟ್ ಅಂತ ಕೊಟ್ಟರೆ ನೀವು ಇವಾಗ ಈ ಥರ ಆಪ್ಷನ್ ಬರುತ್ತೆ, ಓಕೆನಾ. ಈ ಥರ ಆಪ್ಷನ್ ಬಂದಮೇಲೆ ಇವಾಗ ನಿಮ್ಗೆ ಶಿಜುಕು ಆ್ಯಪ್ ಕನೆಕ್ಟ್ ಆಗುತ್ತೆ, ಓಕೆನಾ. ಒಬ್ಬೊಬ್ರು ಫೋನಲ್ಲಿ ಶಿಜುಕು ಹಿಂಗೆ ರನ್ ಆಗ್ತಿರುತ್ತೆ ಅಥವಾ ರೆಡ್ ಮಾರ್ಕ್ ಬರುತ್ತೆ. ಅದು ಯಾವ ಥರ ಅಂದರೆ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಫಸ್ಟ್ಗೆ ಡೆವಲಪರ್ ಆಪ್ಷನ್ನ ಆನ್ ಮಾಡ್ಕೊಳ್ಳೋದನ್ನ ಕಲೀರಿ ನಿಮ್ಮ ಫೋನಲ್ಲಿ, ಓಕೆನಾ. ನೀವು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿಬಿಟ್ಟು ನೋಡ್ಬೋದು ಡೆವಲಪರ್ ಆಪ್ಷನ್ ಹೆಂಗೆ ಆನ್ ಮಾಡ್ಬೋದು ನಿಮ್ಮ ಫೋನಿಂದು ಅಂತ. ಸ್ವಲ್ಪ ಪೂರ್ತಿ ಕೆಳಗಡೆ ಬಂದು ಇಲ್ಲಿ ನೋಡಿ ಡಿಸೇಬಲ್ ಪರ್ಮಿಷನ್ ಮಾನಿಟರಿಂಗ್ ಅಂತ ಆಪ್ಷನ್ ಇರುತ್ತಲ್ಲ, ಇದನ್ನು ಆಫ್ ಇರುತ್ತೆ ಎಲ್ಲರ ಫೋನಲ್ಲಿ, ಈ ಥರ ಬರುತ್ತಲ್ಲ ರೆಡ್ ಮಾರ್ಕು. ಆವಾಗ ನೀವು ಡೆವಲಪರ್ ಆಪ್ಷನ್ ಬಂದುಬಿಟ್ಟು ಡಿಸೇಬಲ್ ಪರ್ಮಿಷನ್ ಮಾನಿಟರಿಂಗ್ನ ಆನ್ ಮಾಡಿಕೊಂಡ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಓಕೆನಾ. ಸರಿ, ಇವಾಗ ಶಿಜುಕು ಆ್ಯಪ್ ಕನೆಕ್ಟ್ ಆದಮೇಲೆ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಎಲ್ಲ ಕ್ಲಿಯರ್ ಮಾಡಿದ ಮೇಲೆ ಇವಾಗ ಮತ್ತೆ ಟೆಲಿಗ್ರಾಮ್ ಚಾನಲ್ಗೆ ಬಂದುಬಿಟ್ಟು ಅದೇನು ಫೆನಲ್ ಐತಲ್ಲ ಆ್ಯಪು APKನ ಬಿಟ್ಟಿದ್ದೀನಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇವಾಗ ನಿಮಗೆ 3 ಫೈಲ್ ಸಿಗುತ್ತೆ. ಅದು ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಕಡೆ ರೈಟ್ ಸೈಡ್ ಆಂಡ್ರಾಯ್ಡು, ಡಾಟಾ ಮತ್ತು ಫ್ರೀ ಫೈರ್ಗೆ ಹೋಗಬೇಕು ನೀವು. ಇವಾಗ ಫ್ರೀ ಫೈರ್ಗೆ ಹೋಗಿದ ಮೇಲೆ ಏನಿಲ್ಲ, ನಾರ್ಮಲಾಗಿ ಫ್ರೀ ಫೈರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫೈಲ್ಸು ಮತ್ತು ಇಲ್ಲಿ ಸೆಕೆಂಡ್ ಒನ್ IL2CPP ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೆಟಾಡೇಟಾ ಮೇಲೆ ಕ್ಲಿಕ್ ಮಾಡಿದರೆ ಗ್ಲೋಬಲ್, ಇದನ್ನು ಈ ಕಡೆ ಲೆಫ್ಟ್ ಸೈಡಲ್ಲಿ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿ, ಓಕೆ. ಎಕ್ಸ್ಟ್ರಾಕ್ಟ್ ಮಾಡೋದು ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಇದು ಕಾಪಿ ಆ್ಯಂಡ್ ರಿಪ್ಲೇಸ್ ಮತ್ತು ತೆಳಗಿಂದು ಅಪ್ಲೈ ಸಬ್ಸ್ಟಿಟ್ಯೂಟ್ ಕಾನ್ಫಿಕ್ಸ್ ಅಂತ ಹೊಡೆದು ಓಕೆ ಅಂತ ಕೊಟ್ಬಿಡಿ. ಇವಾಗ ಓಕೆ ಅಂತ ಕೊಟ್ಟ ಮೇಲೆ ನಿಮ್ಮ ಫೈಲು ಅಪ್ಲೈ ಆಗುತ್ತೆ. ಇವಾಗ ನೋಡ್ಬೋದು ಫ್ರೀ ಫೈರ್ಗೆ ಹೋಗಿ ಎಲ್ಲ ನೋಡ್ಕೊಳ್ಳಿ, ಓಕೆನಾ. ಫ್ರೀ ಫೈರ್ಗೆ ಹೋಗಿ ನೋಡಿಬಿಡಿ. ಇವಾಗ ಹೆಡ್ ಶಾಟ್ ಎಲ್ಲ ಬೀಳುತ್ತೆ, ನಾನು ಓಪನ್ ಮಾಡಿ ನಿಮಗೆ ಲೈವಾಗಿ ತೋರಿಸ್ತೀನಿ ಹಾಗೆ, ಓಕೆನಾ. ನಾನು ಇವಾಗ ನೋಡಿ ಲಾಗಿನ್ ಮಾಡ್ತಾಯಿದ್ದೀನಿ, ನನ್ನ ಒರಿಜಿನಲ್ ID ನೇ ಲಾಗಿನ್ ಮಾಡಿ ತೋರಿಸ್ತೀನಿ ನಿಮಗೆ ಬೇಕಾದರೆ,
ಓಕೆ ಸರಿ, ಇವಾಗ ನಾನಂತೂ ಫ್ರೀ ಫೈರ್ನ ಓಪನ್ ಮಾಡಿದ್ದೀನಿ, ಲಾಗಿನ್ ಎಲ್ಲ ಮಾಡಿಕೊಂಡೆ. ನೀವು ನೋಡ್ತಾ ಇರಿದ್ದೀರಾ, ಇದು 62 ಲೆವೆಲ್ ಐತೆ. ಇದು ನೋಡ್ಕೊಳ್ಳಿ, ನಾನು ಒರಿಜಿನಲ್ ಐಡಿಯಲ್ಲೇ ಬಂದಿದ್ದೀನಿ ನಾನು. ಮತ್ತು ಇಲ್ಲಿ ನೋಡಿ, ಬೇಕಾದ್ರೆ ಟ್ರೈನಿಂಗ್ ಹೋಗಿ ನಿಮಗೆ ಕನ್ಫರ್ಮೇಷನ್ ಮಾಡ್ತೀನಿ, ನೋಡ್ಕೊಳ್ಳಿ ಸರಿನಾ. ನಾನು ಇವಾಗ 2 ಗನ್ ತೊಗೊಂಡು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. 2 ಗನ್ ತೊಗೊಂಡಿದ್ದೀನಿ ಇವಾಗ, ನೀವೇ ನೋಡ್ತಿರ್ಬೋದು. ಇಲ್ಲಿ ನೋಡಿ, ಈಗ ನೋಡಿ ಹೆಡ್ ಬೀಳ್ತೈತಲ್ಲ, ಈಗ ಬೀಳ್ತೈತೆ. ಬೇಕಾದರೆ ಸ್ಕೋಪ್ ಹೆಡ್ಡು ನೋಡ್ಕೊಳ್ಳಿ. ಓಕೆ, ಇಲ್ಲಿಗೆ ಥ್ಯಾಂಕ್ ಯು.